ದೇಶಾದ್ಯಂತ ರಂಜಾನ್ ಈದ್ ಸಂಭ್ರಮ ಮನೆ ಮಾಡ್ತಾ ಇದೆ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಮರಾಠಿ ಹೊಸ ವರ್ಷ ಗುಡಿ ಪಾಡ್ವಾ, ರಾಜ್ಯದಲ್ಲಿ ಯುಗಾದಿ ಸಂಭ್ರಮವು ಮನೆ ಮಾಡ್ತಾ ಇದೆ. ಈದ್ ಸಂದರ್ಭದಲ್ಲಿ 32 ಲಕ್ಷ ಮುಸ್ಲಿಂ ಸಹೋದರರಿಗೆ ಈದ್ ಉಡುಗೊರೆಗಳನ್ನು ನೀಡಲು ಬಿಜೆಪಿ ನಿರ್ಧರಿಸಿದೆ. ಸೌಗತ್-ಇ-ಮೋದಿ ಹೆಸರಿನಲ್ಲಿ ಈ ಕಿಟ್ಗಳನ್ನು ಬಿಜೆಪಿಯ ಅಲ್ಪಸಂಖ್ಯಾತ ವಿಭಾಗವು 32 ಲಕ್ಷ ಮುಸ್ಲಿಂ ಸಹೋದರರಿಗೆ ನೀಡಲಿದೆ. ಕಿಟ್ ಬಗ್ಗೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದುಷ್ಯಂತ್ ಗೌತಮ್, ಪ್ರಧಾನಿ ನರೇಂದ್ರ ಮೋದಿ ನವರಾತ್ರಿ ಸಂದರ್ಭದಲ್ಲಿ ಹಿಂದೂ ಸಹೋದರರಿಗೆ ಮತ್ತು ದೊಡ್ಡ ಹಬ್ಬದ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಹೋದರರಿಗೆ ಉಡುಗೊರೆಗಳನ್ನು ನೀಡ್ತಾರೆ. ಹಾಗಾಗಿ ಈಗ ಈ ಉಡುಗೊರೆಯನ್ನು ಈ ಸಂದರ್ಭದಲ್ಲಿ ಮುಸ್ಲಿಂ ಸಹೋದರರಿಗೆ ನೀಡಲಾಗ್ತಾ ಇದೆ ಮತ್ತು ಎಲ್ಲ ಮುಸ್ಲಿಂ ಸಹೋದರರು ಮೋದಿಯನ್ನು ಪ್ರೀತಿಸ್ತಾರೆ ಅಂತ ಗೌತಮ್ ಹೇಳಿದರು. ಇನ್ಮುಂದೆ ಎಟಿಎಂನಲ್ಲೇ ಪಿಎಫ್ ಹಣ ಪಡೆಯುವ ಯೋಜನೆ ಜೂನ್ನಿಂದ ಜಾರಿಗೆ ಬರಲಿದೆ. ಪಿಎಫ್ ಹಣ ಪಡೆಯಲು ಚಂದಾದಾರರು ಕಚೇರಿಗೆ ಅಲೆದಾಡುವಂತಾಗಿತ್ತು. ಗ್ರಾಹಕರ ಪರದಾಟ ತಪ್ಪಿಸೋದಕ್ಕೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಸಲ್ಲಿಸಿದ್ದ ಪ್ರಸ್ತಾವನೆಗೆ ಕಾರ್ಮಿಕ ಸಚಿವಾಲಯ ಅನುಮೋದನೆ ಕೊಟ್ಟಿದೆ. ಚಂದಾದಾರರು ಯುಪಿಐ ಎಟಿಎಂನಲ್ಲಿ ಪಿಎಫ್ ಹಣ ಪಡೆಯಬಹುದು. ಹಾಗೆ ಬಾಕಿ ಉಳಿದ ಹಣದ ಬಗ್ಗೆ ಪರಿಶೀಲನೆ ಮಾಡಬಹುದು. ಸ್ವಯಂ ಚಾಲಿತ ವ್ಯವಸ್ಥೆಯ ಮೂಲಕ ತಕ್ಷಣವೇ 1 ಲಕ್ಷ ರೂಪಾಯಿವರೆಗೆ ಬ್ಯಾಂಕ್ ಅಕೌಂಟ್ನ ಮೂಲಕ ಹಣ ಪಡೆಯುವ ಮತ್ತು ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ವಿವಿಧ ದೇಶಗಳಿಂದ ಆಮದಾಗ್ತಾ ಇರುವ ವಸ್ತುಗಳ ಮೇಲೆ ತೆರಿಗೆ ಹಾಕಲು ಅಮೆರಿಕ ಮುಂದಾಗಿದೆ. ಏಪ್ರಿಲ್ 2ರಿಂದ ತೆರಿಗೆ ಹಾಕಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿದ್ಧರಾಗಿದ್ದಾರೆ. ಇದರ ನಡುವೆ ಅಮೆರಿಕದಿಂದ ಆಮದು ಆಗುವ 1.9 ಲಕ್ಷ ಕೋಟಿ ಮೌಲ್ಯದ 55% ವಸ್ತುಗಳ ತೆರಿಗೆ ಕಡಿತ ಮಾಡುವ ಸಾಧ್ಯತೆ ಇದೆ. 55% ವಸ್ತುಗಳ ಮೇಲೆ ಸದ್ಯ 5ರಿಂದ 30ರವರೆಗೂ ತೆರಿಗೆ ವಿಧಿಸಲಾಗ್ತಾ ಇದೆ. ಇವುಗಳಲ್ಲಿ ಕೆಲ ವಸ್ತುಗಳ ಆಮದಿನ ಮೇಲಿನ ತೆರಿಗೆ ಸಂಪೂರ್ಣ ರದ್ದು ಮಾಡಿದೆ. ಇನ್ನು ಹಲವು ವಸ್ತುಗಳ ಮೇಲಿನ ತೆರಿಗೆ ಭಾರೀ ಪ್ರಮಾಣದಲ್ಲಿ ಇಳಿಸುವ ನಿರೀಕ್ಷೆಯೂ ಇದೆ. ಮಾವೋವಾದಿಗಳ ಹಿಡಿತದಿಂದ ಕಂಗಾಲಾಗಿರುವ ದಂತೇವಾಡ ಹಾಗೂ ಬಿಜಾಪುರ ಗಡಿಯಲ್ಲಿ ಭದ್ರತಾ ಪಡೆ ನಕ್ಸಲ್ಗಳ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ. ಘಟನೆಯಲ್ಲಿ ಓರ್ವ ನಕ್ಸಲ್ ನಾಯಕ ಸೇರಿ 3ರನ್ನ ಹತ್ಯೆ ಮಾಡಲಾಗಿದೆ. ನಕ್ಸಲ್ ನಾಯಕ ಸುಧೀರ್ ಅಲಿಯಾಸ್ ಸುಧಾಕರ್ ಮೃತಪಟ್ಟಿದ್ದಾನೆ. ಆತನ ತಲೆಗೆ 25 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಇನ್ನೂ ಜಾರಿಯಲ್ಲಿದ್ದು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಛತ್ತೀಸ್ಗಢದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಚುರುಕು ಪಡೆದಿದೆ. ಈವರೆಗೂ ರಾಜ್ಯದಲ್ಲಿ 400 ನಕ್ಸಲರು ಹತರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.